ಕೈ ಅಂತ ತಗೋಗೋಣ ಮತ್ತೊಂದು ಆಗ್ಲೇ ನಮ್ಮ ಅಪ್ಪ ಹೇಳಿ ಹೋಗೋರೆ. ಅದು ಕಷ್ಟ ಆಯ್ತು ಗುರು. ಎಲ್ಲ ತಾಯಿಂದಿರಿಗೆ ಅಮ್ಮಂದಿರಿಗೆ ನನ್ನ ಒಂದು ದೊಡ್ಡ ದೊಡ್ಡ ಮರ್ಯಾದೆ, ದೊಡ್ಡ ದೊಡ್ಡ ನಮಸ್ಕಾರಗಳು. ಅವೆಲ್ಲ ಇರ್ತಾರೆ, ಬ್ಲಡ್ ಕೊಲ್ಯಾಪ್ ಮಾಡೋರು ಅವೆಲ್ಲ. ಇದು ಇರುತ್ತೆ, ವಿಟಮಿನ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಆಳು ಮೂಳು ಎಲ್ಲ ಇರುತ್ತೆ. ಅವೆಲ್ಲ ಪಕ್ಕಾ ಸುಳ್ಳು. ದೇವ್ರು ಎಲ್ಲಿದ್ದಾನೆಲ್ಲೋ ಗೊತ್ತಿಲ್ಲ. ದೇವ್ರಂತ ಬಿಟ್ಟಿರೋದೆ ತಾಯಿಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಮಕ್ಕಳನ್ನ ಚಿನ್ನ ತರ. 2 ತರ ಮಕ್ಳು ನೋಡಿದೀನಿ. ಒಂದು ಸೈಲೆಂಟ್, ಇನ್ನೊಂದು ವೈಲೆಂಟ್. ನಮ್ಮ ಮಗಳು ಸೆಕೆಂಡ್ ಕ್ಯಾಟಗರಿ, ಫುಲ್ ವೈಲೆಂಟ್. ಇವಾಗ ಸಮಯ ಇನ್ನೂ 9:15. 9:15. ನಮ್ಮ ಮಗು ಇನ್ನೂ ಮಲಗಿದೆ. ಯಾಕೆ ಇನ್ನೂ ಮಲಗಿದೆ ಅಂತಂದ್ರೆ, ನನ್ನ ಮಲಗಿರೋ ದಿನಾಗೂ ಮಲಗದೆ ರಾತ್ರಿ 1 ಗಂಟೆ 1:30. ಇವತ್ತು ನಾನು ಮನೇಲಿ ಇದ್ದೀನಿ, ಆಫೀಸ್ ಹೋಗ್ತಿಲ್ಲ. ಯಾಕಂದ್ರೆ ಇವತ್ತು ವೀಕೆಂಡ್. ನಾನು ನಿಮ್ಗೆ ಇವತ್ತು ಫುಲ್ ರೊಟೀನ್ ತೋರಿಸ್ತೀನಿ. ನನ್ನ ಮಗು ಏನೇನೆಲ್ಲ ಮಾಡುತ್ತೆ, ಏನೇನು ಚೇಷ್ಟೆ ಮಾಡುತ್ತೆ, ಏನೇನು ಕೆಲಸ ಮಾಡುತ್ತೆ, ಯಾವಾಗ ಮಲಗುತ್ತೆ, ಯಾವಾಗ ಸತಾಯಿಸುತ್ತೆ. ಒಂದು ಪೇರೆಂಟಿಂಗ್ ಮಾಡೋದು ಒಂದು ಮಗುನ ಎಷ್ಟು ಕಷ್ಟ ಅಂತ ತೋರಿಸ್ತೀನಿ. ನಮ್ಮಮ್ಮನೂ ಇಲ್ಲ ಇವತ್ತು ಮನೇಲಿ, ಬರೀ ನಾನು ನನ್ನ ವೈಫ್ ಇಬ್ಬರೇ ಇರೋದಾಯ್ತಾ. ನಮ್ಮ ಅಮ್ಮ ಬರೋದು ಸಾಯಂಕಾಲ, ಫಂಕ್ಷನ್ಗೆ ಹೋಗಿದ್ದಾರೆ ಬೆಳಗ್ಗೆನೆ, ಸಾಯಂಕಾಲ ಬರೋದು. ಎಷ್ಟು ಕಷ್ಟ, ಏನೇನೆಲ್ಲ ಸ್ಟೆಂಟ್ಸ್ ಮಾಡ್ತೀವಿ ನಾನು ನನ್ನ ವೈಫ್ ಅಂತ ತೋರಿಸ್ತೀನಿ. ನಾನು ಇವಾಗ ಎದ್ದಿರೋದು. ನಾನು ಮಲಗಿರೋದು ರಾತ್ರಿ 1 ಗಂಟೆಗೆ. ನಮ್ಮ ಮಗು ಮಲಗೋದ್ಮೇಲೆ ಜೊತೆ ನಾನು ಮಲಗಿರೋದು. ನಮ್ಮ ವೈಫ್ ಕೆಳಗೆ ನಾಷ್ಟ ಮಾಡ್ತಿದ್ದಾರೆ, ನಾನು ಮಗು ಇನ್ನೂ ಮಲಗಿದೆ. ಇನ್ನೂ ಲೇಟ್ ಎದ್ದೋಳೋದು, ಇನ್ನೂ 11:30 11 ಗಂಟೆಗೆ ಎದ್ದೋಳೋದು. ನಾನು ತೋರಿಸ್ತೀನಿ ಇನ್ನೂ ಮಲಗಿದೆ, ಇನ್ನೂ ಬೆಡ್ ಮೇಲೆ ಮಲಗಿದೆ ಆಯ್ತಾ. ಪಾಪ ಮಲಗಿದೆ. ನಾನು ನಿಮ್ಗೆ ಏನೇನೆಲ್ಲ ಸ್ಟೆಂಟ್ಸ್ ಮಾಡ್ತೀವಿ, ಎದ್ದಾದ್ಮೇಲೆ ಏನೆಲ್ಲ ಮಾಡ್ತೀವಿ, ಏನೇನೆಲ್ಲ ಕಥೆ ಇರುತ್ತೆ, ಒಂದು ಪೇರೆಂಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ನಾನು ನಿಮಗೆ ಫೀಲ್ ಮಾಡಿಸ್ತೀನಿ. ಈ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ತಿರೋದು ಎಂದಿಕೆಂದ್ರೆ, ನನ್ನ ಮಗು ದೊಡ್ಡ ಆದ್ಮೇಲೆ ಅವಳಿಗೆ ಗೊತ್ತಾಗ್ಬೇಕು ನಾವು ಏನೇನು ಸ್ಟಂಟ್ಸ್ ಮಾಡಿದೀವಿ ಅಂತಾನೆ ಗೊತ್ತಾಗ್ಲಿ ಅಂತಾನೆ ಮಾಡ್ತೀವಿ ನಾವು. ನೋಡಿ ಇವಾಗ ಇನ್ನೂ ಮಲಗಿದೆ ನೋಡಿ, ಮಸ್ತ್ ಹಿಂದೆ ಮುಂದೆ ಮಾಡ್ತಾ ಐತೆ, ಒದ್ದಾಡ್ತದೆ ಈ ಕಡೆ ಆ ಕಡೆ. ಹಿಂಗೆ ಮಾಡಿ ಮಲಗ್ತದೆ. ಅದೇ ನಮ್ಮ ಮಗು ಮಾಡೋದು. ಸುಮ್ಮನೆ ಒಂದ್ ಕಡೆ ಮಲಗೋದಿಲ್ಲ, ಇಡೀ ಬೆಡ್ಡೇ ಓಡಾಡ್ತದೆ. ಮಗು ಬಂದ್ಮೇಲೆ ನಾನು ಬೆಡ್ ಮೇಲೆ ಮಲಗಿಲ್ಲ, ಕೆಳಗೆ ಮಲಗದ್. ನಾನು ಅಮ್ಮ ಮಗಳು ಇಬ್ಬರೇ ಮಲಗೋದು. ಬೆಡ್ಡಿಂದ ಓಡಿಸ್ಬಿಡೋ ನಾನು. ನೋಡಿ ಇವತ್ತೇನೇನು ಸ್ಟೆಂಟ್ಸ್ ಆಗುತ್ತೆ ನಾನು ತೋರಿಸ್ತೀನಿ. ಇವಾಗ ನಾವು ಹೋಗ್ತಾ ಇದೀವಿ ಆಚೆ, ಮನೆಗೆ ಸ್ವಲ್ಪ ನಾನ್ ವೆಜ್ ತರಬೇಕು, ಮಟನ್ ತರಬೇಕು. ಹೋಗ್ತಾ ಇದೀವಿ. ಇನ್ನೂ ಮಲ್ಗೆ ಇರುತ್ತೆ ನೋಡಿ, ಇನ್ನೂ ಮಲ್ಗೆ ಇದಾವಳು. ಬರೀ ನೋಡೋಂಗಿದೆ ನೋಡಿ. ಇವತ್ತು ನಮ್ಮ ಅಮ್ಮ ಇಲ್ಲ, ವೈಫು ಅಡುಗೆ ಮಾಡ್ತಾವ ಅಮ್ಮನ ಜೊತೆಗೆ. ಅದಕ್ಕಾಗಿ ಇವತ್ತು ನಮ್ಮ ಅಮ್ಮ ಇಲ್ಲದ ಕಾರಣದಲ್ಲಿ ಫುಲ್ಲಿ ಡೆಡಿಕೇಟೆಡ್ ಕುಕಿಂಗ್ ವಿತ್ ಬೈ. ನಾವು ವೈಫ್ ಅಷ್ಟೇ ಮಾಡೋದು. ನಡಿ ಕೈ ಅಂತ ತಗೋಗೋಣ ಮತ್ತೊಂದು. ಆಗ್ಲೇ ನಮ್ಮ ಅಪ್ಪ ಹೇಳಿ ಹೋಗೋರೆ. ಇನ್ನು ಮುಖಾಲು ತೊಳೆದಿಲ್ಲ ನಾನು. ಮಟನ್ ತಗೊಂಡಿದ್ದೀವಿ, ತಗೊಂಡಾಯ್ತಾಗ್ಲೇ ನಮ್ ಕೈಮ ಹೊಡಿತಾವ ನೋಡ್ರಿ. ನಡಿ ಈಸ್ಕೊಂಡು ಹೋಗೋಣ ಇಲ್ಲಿಂದ. ಮನೆ ಹೋಗಿ ಕೈಮ ಮಾಡಿ ತಿಂತಾ ಇರೋದು. ಇವಾಗ ಮಟನ್ ಗಿಟನ್ ತಗೊಂಬಂದ್ ಮನೇಲಿ ಇಟ್ಟಿದ್ದೀನಿ. ಮಗು ಎದ್ದೈತೆ ನೋಡೋಣ. ಓ ಮಗು ಎದ್ದೈತೆ. ಇವಾಗ ಸಮಯ 10:30, 10:15 ಆಗ್ತೈತೆ. ಸರಿ 11:15, 10:15 ಅಲ್ಲ 11:15. ಇವಾಗ ಎದ್ದಿರೋದು. ಇವಾಗ ಶಾಂತವಾಗಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಹಂಗೆ ಇರುತ್ತೆ ಪಾಪು. ಚುಟ್ಕಿ 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 ಚುಟ್ಕಿ. ಇವಾಗ ಎದ್ದಿ ಆಟ ಆಡ್ತೈತೆ ಮಗು. ಕ್ಯಾ ಮಗು ಬೆಳಗ್ಗೆ ಎದ್ದ ತಕ್ಷಣ ನಾವು ಈ D3 ಅನ್ನೋ ಒಂದು ಟಾನಿಕ್ ಕುಡಿಸ್ತೀವಿ, ವಿಟಮಿನ್ D3. ಟಾನಿಕ್ ಕುಡಿಸ್ತಾ ತಾಯಿ. ಫೋನಲ್ಲಿ ತಾತನ ವಾಯ್ಸ್ ಕೇಳಿದ ತಕ್ಷಣ ಫುಲ್ ನಗು, ಚಿಲ್ಲ ಅಂತ. ಟಾನಿಕ್ ಎಲ್ಲ ಕುಡಿಯೋದಿಲ್ಲ, ಮಸ್ತಾಗಿ ಕುಡಿಯುತ್ತೆ ನಮ್ಮ ಮಗು. ನಡಿ ಮುಂದೆ ಮುಖ ಈಗ ತೊಳ್ಕೊಂಡು ನಾಷ್ಟ ಮಾಡೋಣ. ತಾಯಿ ಎಲ್ಲ ನಾಷ್ಟ ಮುಗಿದ್ವಾಗ ಮಗು ಆಟ ಆಡ್ತೈತೆ. ಬನ್ನಿ ನಾವು ಹೋಗಿ ಮುಖ ಈಗ ತೊಳ್ಕೊಂಡ್ ಸ್ನಾನ ಇವತ್ತು ಮಾಡಿಲ್ಲ. ಮುಖ ಈಗ ತೊಳ್ಕೊಂಬೋಣ, ನಾಷ್ಟ ಮಾಡೋಣ. ಅದೊಂದು ಸ್ವಲ್ಪ ಕೆಲಸ ಇದೆ ಗ್ಯಾಪಲ್ಲಿ, ಅದೇನು ಕೆಲಸ ಅಂತ ತೋರಿಸ್ತೀನಿ ನೋಡಿ. ಬಟ್ಟೆ ಎಲ್ಲ ಒಣಗಿಸ್ಬೇಕು.
ಮಗುದು ಚಟಿ ಪಟಿ ಎಲ್ಲ. ಯಾಕೆಂದ್ರೆ ನಮ್ಮಮ್ಮ ಇವತ್ತು ಮನೆ ಇಲ್ಲ, ನಮ್ಮ ವೈಫಿಗೆ ನಾನು ಸಪೋರ್ಟ್ ಮಾಡ್ಬೇಕು. ನೋಡಿ ಒಣಗ್ಸ, ನೋಡಿ ಇದನ್ನೇ ಒಣಗಿಸಿರೋದೆಲ್ಲ ಇಲ್ಲೇ ಐತೆ. ಮಕ್ಳ ಬಟ್ಟೆನೆಲ್ಲ ಒಣಗಿಸಿ ನಮ್ಮ ಹಳೆ ಬಟ್ಟೆನೆಲ್ಲ ಎತ್ಕೊಂಡು ನಾ ಇವಾಗ ಹೋಗೋಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮುಖ ಈಗ ತೊಳೆದಾಯ್ತು, ಇವತ್ತು ನಾಷ್ಟ ಮಾಡೋಣ. ವಿಡಿಯೋ ಕಾಲಲ್ಲಿ ಮಾತುಕತೆ ನಡೀತೈತೆ. कहते हैं बोले मुझे स्क्रीन दिखाना को स्क्रीन दिखाना रहता है, वो करते हैं समझ. ನೋಡಿ ನಾಷ್ಟ ಮಾಡಿ ಮಾಡೋರು ನಮ್ಮ ವೈಫ್. ನಮ್ಮ ಎಗ್ ಬುಜ್ಜಿ, ಸ್ವಲ್ಪ ಆನಿಯನು, ಚಪಾತಿ. 6th month ಬೇಬಿಗೆ ಸೆಲೆಬ್ರೇಷನ್ ಏನ್ ಮಾಡೋದು ಅಂತ ಯೋಚನೆ ಪ್ಲಾನಿಂಗ್ ನಡೀತಾ ಇದ್ವಿ. ನಾಷ್ಟ ಇಷ್ಟ ಮಾಡೋಣ. ಮುಗೀತು ನಮ್ದು ನಾಷ್ಟ. ಮುಗಿದಾದ್ಮೇಲೆ ನಮ್ಮ ಪಾಪುನ ನಮ್ಮ ಕಾಲ್ ಮೇಲೆ ಕೊಂಡಿಸ್ಕೊಂಡಿದ್ದೀನಿ. ಮೇಲ್ಗಡೆ ನೋಡ್ತಾ ಇವಾಗ ಇವ್ರಿಗೆ ಸರಿ ತಿನ್ನಿಸ್ತೀವಿ. ರಾಗಿ ಸರಿ ಮಾಡಿಟ್ಟಿದ ನಮ್ಮ ಮತ್ತೆ ನಮ್ಮ ವೈಫ್ ಸೇರಿ ಇಬ್ಬರು ಸೇರಿ ಮಾಡಿಟ್ಟಿದ್ರೆ ತಿನ್ನಿಸ್ತೀವಿ. ತಿನ್ಸಾದ್ಮೇಲೆ ಇವಾಗ ಟೈಮ್ ಆಫ್ ನಾಷ್ಟಾ. ಬೇಬಿ ನಾಷ್ಟಾ. ಬೇಬಿ ಮಗುದು ರಾಗಿ ಸರಿ ರೆಡಿ ಆಗ್ತಾ ಐತೆ. ಈ ರಾಗಿ ರೆಸಿಪಿದು, ರಾಗಿ ಸರಿ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಹೆಂಗ್ ಮಾಡೋದು ಅಂತ. ಈಸಿ, ಫುಲ್ ಈಸಿ. ಫ್ರೆಂಡ್ಸ್, ಏನೇ ಹೇಳಿ, ಒಂದ್ ಮಗು ಇವಾಗ ಮನೇಲಿ ಇದೆ, ಜಾಯಿಂಟ್ ಫ್ಯಾಮಿಲಿ ತುಂಬಾ ಬೆಸ್ಟ್. ಜಾಯಿಂಟ್ ಫ್ಯಾಮಿಲಿ ಇದ್ರೆ ಒಬ್ರಲ್ಲ ಒಬ್ರು ನೋಡ್ಕೊಂತಾನೆ ಇರ್ಬೋದು. ಅದೇ ಸಿಂಗಲ್ ಫ್ಯಾಮಿಲಿ ಇರೋರಿಗೆ ದೊಡ್ಡ ನಮಸ್ಕಾರಗಳು. ಭಯಾನಕ ಕಷ್ಟ ಆಯ್ತು ಗುರು. ನೀವ್ ಯಾವ್ದೋ ಸಿಂಗಲ್ ಫ್ಯಾಮಿಲಿ ಮಗು ನೋಡ್ತಾ ಇದ್ರೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಗೂ ಮನೇಲಿ ಮಗು ಇದೈತಲ್ಲ, ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಎಲ್ಲಾದ್ರೂ ಬಿಟ್ಟಿರಿ. ಅವ್ರು ದೊಡ್ಡವರಾದ್ಮೇಲೆ ತೋರಿಸ್ರಿ. ನಾವ್ ಒಂದ್ ಮಾತು ಹೇಳ್ಬೇಕಲ್ಲ, ಮಗು ಹಿಂಗ್ ನೋಡ್ಕೊಂಡು ಹಂಗ್ ನೋಡ್ಕೊಂಡು ಅಂತ ಈ ತರ ವಿಡಿಯೋಗಳು ತೋರಿಸ್ಬೇಕು. ಪ್ರೂಫ್ ಇಡ್ಬೇಕು. ಈ ಜೆಂಟ್ಸಿಗಿಂತ ಒಂದು ಕೈ ಮೇಲೆ ಇರ್ತದೆ ಮಕ್ಳು ದೊಡ್ಡವರಾದ್ಮೇಲೆ. ಅದೂ ಕಷ್ಟ ಆಯ್ತು ಗುರು. ಎಲ್ಲ ತಾಯಿಂದಿರಿಗೆ, ಅಮ್ಮಂದಿರಿಗೆ ನನ್ನ ಒಂದು ದೊಡ್ಡ ಮರ್ಯಾದೆ, ದೊಡ್ಡ ನಮಸ್ಕಾರಗಳು. ನಾವು ಗಂಡ್ ಮಕ್ಳನ್ನ ಕೆಲ್ಸಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಬರ್ತೀವಿ, ಕೆಲ್ಸದಿಂದ ಬಂದಿವಿ, ಊಟ ತಿಂದು ಮಲಗ್ತಿರ್ತೀವಿ. ಪೂರ್ತಿ ದಿನ ಮನೇಲಿ ಇದ್ವಿ. ಮಕ್ಳನ್ನ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಹಣ್ಣು ತೊಳ್ಸೋದು, ಸುಸು ಮಾಡಿದಾಗ ಅವ್ರ ಬಟ್ಟೆ ಚೇಂಜ್ ಮಾಡೋದು, ಅವ್ರಿಗೆ ಹೊಟ್ಟೆ ಊಟ ಹಾಕೋದು, ಸ್ನಾನ ಮಾಡ್ಸೋದು, ಮೆಡಿಸಿನ್ ತಿನ್ಸೋದು, ಈ ತರ ಸಾವಿರಾರು ಪ್ರಾಬ್ಲಮ್ಗಳಿರ್ತಾವ ಅವ್ರಿಗೆ. ನೋಡ್ರಿ ನಮ್ಮ ವೈಫ್ ಬಂದು, ನಾವ್ ಮಾಡೋದಿಷ್ಟಿಲ್ಲ, ಆದ್ರೆ ಅವ್ರ ಕೈ ಮಾತ್ರ ಇಡ್ಬೇಕು. ಅವ್ರ ಕೈ ಟಚ್ ಆದ್ರೆ ಅದು ಒಳ್ಳೆ ಊಟ. ನಮ್ ಕೈ ಟಚ್ ಆದ್ರೆ ಒಳ್ಳೆ ಊಟ ಅಲ್ಲ. ग्लास पात्र में जल्दी ठंडा होता नहीं है बस. डालो पूरा. ओके. गरम उठाओ, इसमें गरम कर डालो उसमें छे. ये पकाओ, जल्दी पकाओ. काट उसमें डालो पानी. ತಗೊಂಡು ಹೋಗ್ತಾರೆ ಊಟ. ಮಗು ಊಟ ತಗೊಂಡ್ ಹೋಗ್ತಾರೆ. ನಾವು ನೀರ್ ಬಿಸಿ ಮಾಡ್ತೀವಿ ಕುಡ್ಸಕ್ಕೆ. ಮಗುಗೆ ಸ್ವಲ್ಪನೇ ನೀರು ಕುಡಿಸ್ಬೇಕು, ಜಾಸ್ತಿ ಕುಡಿಸ್ಬಾರ್ದು. ಮಕ್ಳಿಗೆಲ್ಲ 0.5 ml 1 ml ಅಷ್ಟೇ, ಅದಕ್ಕಿಂತ ಜಾಸ್ತಿ ಕುಡಿಸ್ಬಾರ್ದು.
ಡೈಜೆಸ್ಟಿವ್ ಸಿಸ್ಟಮ್ ಇನ್ನು ಡೆವಲಪ್ ಆಗಿಲ್ಲ, ಅವ್ರಿಗೆ ನೀರ್ನ ಅವರು ಡೈಜೆಸ್ಟ್ ಮಾಡಿಸ್ತೀನಿ. ನೋಡಿ ಹಿಂಗಾಗೈತೆ ಮಾತ್ರ. ನಾವು ರಾಗಿ ಸೇವೆ ತಿನ್ನಿಸಿ ಮನೇಲಿ ಆದಷ್ಟು ಮಕ್ಕಳಿಗೆ ಮನೆ ಊಟ ಎಲ್ಲ ತಿನ್ನಿಸಿ. ಪ್ಯಾಕೆಟ್ ಫುಡ್ಸ್ ನ ಮಕ್ಕಳಿಗೆ ತಿನ್ನಿಸ್ಲೇಬೇಡಿ. ಸೆರ್ಲಾಕು, ಈ ಆಳು ಮೂಳು ಏನೇನೋ 108 ಬ್ರ್ಯಾಂಡ್ಗಳವೆ, ಅವೆಲ್ಲ ನಂಗೆ ಗೊತ್ತಿಲ್ಲ. ಸೆರ್ಲಾಕ್ ಕಾಮನ್, ಅದು ಒಂದು ಗೊತ್ತು ಅಷ್ಟೇ ನನಗೆ. ಅದಕ್ಕೆ ಅದನ್ನೆಲ್ಲ ತಿನ್ಸಕ್ ಹೋಗ್ಬೇಡಿ. ಮನೇಲಿ ದೊಡ್ಡವ್ರನ್ನ ಕೇಳಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಎಷ್ಟೊಂದ್ ಜನ ವಿಡಿಯೋಗಳೆಲ್ಲ ಹೇಳ್ತಾರೆ ಇದನ್ನ ತಗೊಳ್ಳಿ, ಸ್ಪಾನ್ಸರ್ಸ್ ಇವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಅವೆಲ್ಲ ಇರ್ತಾರೆ, ಬ್ರ್ಯಾಂಡ್ ಕೊಲಾಬ್ ಮಾಡೋರು ಅವೆಲ್ಲ. ಇದು ಇರುತ್ತೆ, ವಿಟಮಿನ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಆಳು ಮೂಳು ಎಲ್ಲ ಇರುತ್ತೆ. ಅವೆಲ್ಲ ಪಕ್ಕಾ ಸುಳ್ಳು. ಅದೆಲ್ಲ ನ್ಯಾಚುರಲ್ ಅಲ್ಲ, ಅವೆಲ್ಲ ಬರೀ ಬೈ ಪ್ರಾಡಕ್ಟ್ಸ್. ಅವೆಲ್ಲ ಏನಂತೇವೆ, ಐಡೆಂಟಿಕಲ್ ಥಿಂಗ್ಸ್. ಅವೆಲ್ಲ ಏನು ಮಾಡಕ್ ಮನೇಲಿ ಇರೋ ಊಟಗಳನ್ನ ತಿನ್ಸಿ, ತುಂಬಾ ಒಳ್ಳೇದು. ನೀವು ಅಷ್ಟೇ ಆಚೆ ತಿನ್ನೋದನ್ನ ಅವಾಯ್ಡ್ ಮಾಡಿ. ನಾನು ತಿಂತೀನಿ ಇಲ್ಲ ಅಂತೆಲ್ಲ, ಬಟ್ ಆದಷ್ಟು ಅವಾಯ್ಡ್ ಮಾಡಿ. ನ್ಯಾಚುರಲ್ ಫುಡ್ಗೆ ಅಡಾಪ್ಟ್ ಆಗಿ. ಇವಾಗ ಫುಡ್ ಎಲ್ಲ ಯಾವ ಫುಡ್ ತಿಂದು ಏನಾಗುತ್ತೋ ಯಾರಿಗ್ ಗೊತ್ತೋ, ದೇವ್ರಿಗೆ ಗೊತ್ತಪ್ಪ. ಗರಂ ಹೈ ಕುಸುಮ್ ಬಹುತಿ ಪಾಣಿ. ಮಗುದು ಊಟ ತಿನ್ನೋ ವಿಡಿಯೋ ಎಲ್ಲ ಹಿಡಿಬೋದಂತೆ, ದೃಷ್ಟಿ ಆಗುತ್ತಂತೆ. ಈ ಶಾಪ ತಟ್ಟುತ್ತೋ ಇಲ್ಲ ಗೊತ್ತಿಲ್ಲ, ಏನೇನೋ ತಟ್ಟುತ್ತೋ ಇಲ್ಲ ಗೊತ್ತ. ಈ ದೃಷ್ಟಿ ಮಾತ್ರ ಭಯಾನಕ ತಟ್ಟುತ್ತೆ, ಹುಷಾರಾಗಿರ್ಬೇಕು. ಈ ಕಣ್ಗಳು ಯಾವ್ದು ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಚುಟ್ಕಿ ತನ್ವಿ ಅಂದ ಹೆಸರು. ನಾವು ಪ್ರೀತಿಯಿಂದ ಕೈಯೋದು, ಯಾವ ಕೈತಾವಲ್ಲ ನಾನ್ ಮಾತ್ರ ಕೈಯೋದು ಚುಟ್ಕಿ ಅಂತಾನೆ. ಚುಟ್ಕಿ ಅಚ್ಚ ಬಾ. ಕೇಳಿಸ್ಬೇಕು ನಿಮ್ಗೆ ಸೌಂಡ್, ಮಗು ಹೇಳ್ತಾ ಇರೋದು. ಏನಾದ್ರು ಒಂದ್ ತಲೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಮ್ನೆ ನಮ್ಮ ವೈಫ್ ಏನಾದ್ರು ಕೈ ಬರ್ಸ್ತಿರ್ತಾರೆ, ತಿಂತಲ್ಲ ಅಂತ. ಇವಾಗ ಗ್ಲಾಸ್ ಕಾಲ್ ಸೊಪ್ಪು ಅವಾಗ್ಲೇ ತಂದಿದ್ದೆ. ಸೌಂಡ್ ನೋಡಿ ಇವಾಗ ಆಲ್ಬಟ. ಚುಟ್ಕಿ ಸೈಲೆಂಟ್ ಆಗ್ಬಿಟ್ಲು, ಫುಲ್ ಆಲ್ಬಟ. ಮಗು ಮಲಗೋದಕ್ಕೆ ಬೆಟ್ಟ ರೆಡಿ ಮಾಡಿದ್ವಿ. ಜೋಗಾಲಿ ಒಳಗೆ ಎಲ್ಲ ಹಾಚಿದ್ವಿ. ನೋಡಿ ನಾನೇ ಕಟ್ಟಿರೋ ಜೋಗಾಲೆ, ಮಸ್ತಾಗೈತಲ್ಲ. ಇದೆಲ್ಲ ಒಂದು ಮಜಾ, ಒಂಥರ ಖುಷಿ, ಒಂಥರ ಎಕ್ಸ್ಪೀರಿಯನ್ಸ್. ತುಂಬಾ ಜನಕ್ಕೆ ಸಿಗುತ್ತೆ, ಅವ್ರು ಯೂಟಿಲೈಸ್ ಮಾಡ್ಕೊಳಗಲ್ಲ. ತುಂಬಾ ಜನಕ್ಕೆ ಪಾಪ ಸಿಗಲ್ಲ, ಅವ್ರು ತುಂಬಾ ಕಷ್ಟ ಪಡ್ತಿರ್ತಾರೆ. ಸಿಗದ್ ಆಪರ್ಚುನಿಟಿ ಇದೆಲ್ಲ ತುಂಬಾ ಲೈಫಲ್ಲಿ 1 ಸತಿ 2 ಸತಿ ಅಷ್ಟೇ ಸಿಗೋದು, ಪ್ರತಿ ಸತಿನೂ ಸಿಗಲ್ಲ. ಇವೆಲ್ಲ ಮಜಾ ತಗೊಬೇಕು. ಬೇರೆ ಟೈಮ್ ಸ್ಪೆಂಡ್ ಮಾಡೋ ಬದಲು ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದಕ್ಕಿಂತ ಒಂದು ಟೈಮ್ ಇಂಪಾರ್ಟೆಂಟ್, ಪ್ರೊಡಕ್ಟಿವಿಟಿ ಇನ್ಯಾವ್ದಿಲ್ಲ ರೀ. ನೋಡಿ ಚೆನ್ನಾಗಿ ಕಟ್ಟಿದೀನ, ನಂಗೇನೋ ಭಲೆ ಖುಷಿಯಿಂದ ಕಟ್ಟಿದ್ರಿ. ನಾನೇ ಆಡ್ಸೋದು ಜಾಸ್ತಿ, ನಮ್ಮ ವೈಫ್ ಆಡಿಸ್ತಾರೆ ನನ್ಗಿಂತ ಜಾಸ್ತಿ ಅವ್ರೆ. ಅದ್ರ ನಂಗೆ ಚಾನ್ಸ್ ಸಿಗ್ದಾಗೆಲ್ಲ ಬಿಡೋದೇ ಇಲ್ಲ ನಾನು. ಬಾಯ್ ಆಡ್ಸ್ಬೋದು. ಇನ್ನು ಮಗು ಮಲಗಿಲ್ಲ. ಇವಾಗ ರೆಡಿ ಮಾಡಿದೀವಿ, ಸಜ್ಜ್ ಮಾಡ್ತಾ ಇದೀವಿ, ಮಗುನ ಪ್ರಿಪೇರ್ ಮಾಡ್ತಾ ಇದೀವಿ. ಓಡಾಡ್ತಾ ನೋಡಿ ಬರ್ತಾರೆ ಇವಾಗ. ಮಗುನ ಎತ್ಕೊಂಡು ತಿರುಗಿಸ್ತಾ ಅವ್ರೆ ನೋಡಿ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ತಿರುಗಿಸ್ತಾರೆ. ಪಾಪ ಮಗು ಮಲಗಿದ್ರು ಜಾಸ್ತಿ ಹೊತ್ತು ಮಲಗಲ್ಲ. ನಮಗು ಜಾಸ್ತಿ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ 1 ಅವರ್, ಇಲ್ಲಾಂದ್ರೆ 1/2 ಅವರ್ ಅಷ್ಟೇ. ಆಮೇಲೆ ತಿರುಗಿ ಎದ್ದಿ ಅವಳಿ ಕೃಷ್ಣಮ್ಮ. ಇವಾಗ ಪಾಪ ಮಲಗೈತೆ. ಇವಾಗ ಟೈಮು 1:15, 1:20 ಅನ್ಕೊಳ್ಳಿ. ಪಾಪ ಮಲಗೈತೆ ಇವಾಗ ಜೋಗಲಲ್ಲಿ. ಎಷ್ಟೊತ್ತಿಗೆ ಎದೊಳುತ್ತೆ ಅಂತ ನೋಡೋಣ. ಆ ಟೈಮಲ್ಲಿ, ಆ ಗ್ಯಾಪಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ನಾವು, ಏನೇನು ಕೆಲಸ ಐತೆಲ್ಲ. ಪಾಪು ಇವಾಗ ಮಲಗಿದೆ. ಟೈಮ್ ಇವಾಗ 2 ಗಂಟೆ ಆಗ್ತಾ ಐತೆ. ಕಾಣಿಸ್ತಿಲ್ಲ ಇರ್ಬೋದು, ಬಟ್ ಇವಾಗ 2 ಗಂಟೆ. ಅದಕ್ಕೆ ನಾವು ಇವಾಗ ಮಲಗ್ತಾ ಇದೀವಿ. ಪಾಪು ಅಮ್ಮ ಅಡುಗೆ ಮಾಡಕ್ ಹೋಗೈತೆ. ನೋಡೋಣ ಎಷ್ಟು ಗಂಟೆಗೆ ಎದೊಳ್ತಾಳೆ ಈಗ ಅಂತ. ಫುಲ್ ಇವತ್ತು ನೋಡೋಣ ಎಷ್ಟು ಗಂಟೆಗೆ ಏನೇನು ಕೆಲಸ ಮಾಡ್ತಾಳೆ ಎಲ್ಲ ತೋರಿಸ್ತೀನಿ ನಿಮ್ಗೆ ನಾನು. ಬನ್ನಿ ರೆಸ್ಟ್ ಮಾಡೋದು ಗೊತ್ತು. ನೈಸ್ ಹೋಗ್ತಿದ್ಯಾ? ನೈಸ್ ಹೋಗ್ತಿ, ನೈಸ್ ಹೋಗಿ. ಬಸ್ ನಿಂತು ಕಳಿಸು. ನೋಡಿ ಎಷ್ಟೊತ್ತು ಮಲಗಿದ್ದು. ಆಗ್ಲೇ 3 ಗಂಟೆ ಆಯ್ತು, ಎದ್ಬಿಟ್ಟಿರೋದು ಮಗು. ಜಸ್ಟ್ 1.5 hour ಟು ಮ್ಯಾಕ್ಸಿಮಮ್ 2 hours ಅಷ್ಟೇ ಮಲಗಿರೋದು. ನೋಡಿ ಟೈಮು. ಇಲ್ಲಿ ಕೆಳಗೆ ನೆಲದ ಮೇಲೆ ಹಾಕಿದ್ವಿ, ಆಟ ಆಡ್ತಾ ಇದ್ದೆ.
तन्वी तन्वी चुटकी सोना नहीं क्या कई कुटे सताल जी ಇದು ಫಸ್ಟ್ ಸ್ಟೆಪ್ ಆಫ್ ಸ್ಲೀಪಿಂಗ್. ಇದು ಮಲ್ಗಿ ರಾತ್ರಿ ಫುಲ್ ಮಲ್ಗಿ ಬೆಳಗ್ಗೆ 11 ಗಂಟೆಗೆ ಎದ್ದು ತಿರ್ಗಾ ಒಂದ್ಸತಿ ಮಲ್ಗಿಯೋದು. ಎಷ್ಟು 1:30 ಒಂದು ಕಾಲಂಗೆ 3 ಗಂಟೆಗೆ ಎದ್ದೇದು. ತಿರ್ಗಾ ನೆಕ್ಸ್ಟ್ ಯಾವಾಗ ಮಲಗ್ತಾಲ್ ತೋರಿಸ್ತೀನಿ ನಿಮ್ಗೆ. ಇನ್ನು ನಮ್ಮ ವೈಫ್ ಇನ್ನು ಅಮ್ಮ ಇನ್ನು ಅಡ್ಗೆ ಮಾಡ್ತಾವ್ರೆ, ಇನ್ನು ಅಡ್ಗೆ ಕಂಪ್ಲೀಟ್ ಆಗಿಲ್ಲ, ಆಗ್ಲೇ ಎದ್ದೇಯೋದು. ಎಂತಕ್ಕೆ ಇಷ್ಟು ಬೇಗ ಎದ್ದೇಯೋದು? ಮಲ್ಗತ್ತಾನೆ ಬೇಗನೆ ಎದ್ದು ಏನ್ ಕೆಲ್ಸ ನಿಮ್ಗೆ? ಪೂರ್ತಿ ದಿನ ಮಲಗ್ಬೇಕು ನೀವು. ನೋಡಿ ಇವಾಗ ನಮ್ಮ ವೈಫ್ ಊಟ ತಿಂದು ಮುಗ್ಸೋರೆ, ಇವಾಗ ನಾನು ಊಟ ಮಾಡ್ತಾ ಇದೀನಿ. ಯಾಕೆ ಇವಾಗ ನಾನ್ ಮಾಡ್ತಾ ಇದೀನಿ, ವೈಫ್ ನನ್ಗೂ ಮುಂಚೆ ಯಾಕೆ ಮಾಡೋದು ಅಂದ್ರೆ, ಮಗು ಇರುತ್ತಲ್ಲ, ಮಗುನ ಅವತ್ತು ಇಬ್ರು ತಿನ್ಕೊಂಡ್ಬಿಟ್ರೆ ಮಗು ಅಳ್ತಾನೆ ಇರುತ್ತೆ. ಆಮೇಲೆ ಅದಕ್ಕೆ ನಾವು ಇಲ್ಲ ಅವ್ರು ಫಸ್ಟ್ ತಿಂತಾರೆ, ಇಲ್ಲ ನಾನ್ ಫಸ್ಟ್ ತಿಂತೀನಿ, ಯಾರೊಬ್ರು ಮಗುನ್ ನೋಡ್ಕೊಂತಾರೆ. ನಮ್ಮಮ್ಮ ಇದ್ರೆ ನಮ್ಮಮ್ಮ ಇದ್ದು ಅಂತ ನಮ್ಮಮ್ಮ ನೋಡ್ಕೊಂತಾರೆ. ಇವಾಗ ಇವತ್ತು ನಮ್ಮಮ್ಮ ಇಲ್ವಲ್ಲ, ಇವತ್ತು ಒಂದಿನಕ್ಕೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ. ನಾನ್ ತಂದಿದ್ದು ಕೈಮಾ ಬೆಳಗ್ಗೆ ತಂದಿದ್ದು ನಾನು ನೋಡೋದಲ್ಲ, ಅದ್ರಲ್ಲಿ ನಮ್ಮ ವೈಫ್ ಕೈಮಾ ಗೊಜ್ಜು ಮಾಡೋರೆ, ಮತ್ತೆ ಗೀ ರೈಸ್ ತಿನ್ನೋದೆರಡು. ಗೀ ರೈಸ್ ಸ್ವಲ್ಪ ಸೈಡ್ ಮಾಡ್ಕೊಳ್ಳೋಣ, ಹಾಕೊಳ್ಳೋಣ ಮಟನ್ ಕೈಮಾ ಗೊಜ್ಜು, ಮಟನ್ ಕೈಮಾ ಉಂಡೆ ಗೊಜ್ಜು. ಯಾಕೋ ಪಾಪ ಅಳ್ತಾ ಇದೆ ಪಾಪು, ಕೈ ಕೂಗದು ಎತ್ಕೊಂಡೇ ಓಡಾಡ್ಬೇಕು. ಒಂದ್ ಕಡೆ ಮಲಗಿಸಿಲ್ಲ, ಎವ್ರಿ ಟೈಮ್ ಮೂಮೆಂಟ್ ಇರಲೇಬೇಕು. ಒಂದ್ ಕಡೆ ಇದ್ರೆ ಫುಲ್ ಅಲಾಟ್. ಓಹೋ ಅಪ್ಪ ಚಿಟ್ಕಿ ಐಸಕ್ಕಾಗತ್ತ ಕೈಸಾ. ಬನ್ನಿ ಊಟ ಗಿಟ ಮಾಡೋಣ. ಇವಾಗ 2ನೇ ರೌಂಡ್ ನಿದ್ದೆ ಮಾಡ್ಸೋ ಪ್ರಯತ್ನ ನಡೀತಾ ಇದೆ ಅವ್ರ ತಾಯಿ ಕಡೆಯಿಂದ. ನೈ ಬಿಗ್ತಾ ಇರ್ತಾವ ಚಲೋ. ಮಿಷನ್ 2 ಇನ್ನೊಂದು ರೌಂಡ್ ಮಗುನ್ ಮಲಗಿಸೋದು. ನನ್ ಮಗು ನನ್ನ ನೋಡೋದೇ ತುಂಬಾ ಅಳ್ತದೆ, ಯಾಕೆ ಅಂತ ಗೊತ್ತಿಲ್ಲ. ಹೌದಾ? ಹೌದು. ಒಂದೊಂದ್ಸತಿ ತುಂಬಾ ಚೆನ್ನಾಗಿ ನಕ್ಕೊಂಡಿರುತ್ತೆ, ಒಂದೊಂದ್ಸತಿ ನನ್ನ ನೋಡೋದಾಗ ಅಳು, ಫುಲ್ ಅಳು, ಭಯಾನಕ ಅಳು. ಯಾಕೆ ಅಂತ ಗೊತ್ತಿಲ್ಲ. ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಮೈ ಫೇಸ್. ನೋಡಿ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊಂಡ್ ಬಂತ. ತಾಯಿ ಹತ್ರ ಹೋಗಿದ ತಕ್ಷಣ ಕಿಲಾಪಿಲಿ ಚಿಲ್ಲಿ ಪಿಲಿ ಅಂತ ನಗು. ಅದು ನಮ್ಮ ಹತ್ರ ಬಂದಿದ ತಕ್ಷಣ ಮ್ಯಾ 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 ಅಂತ ಅಳು. छोड़ो अब तो ಅಣ್ಣ ಅವ್ರ ತಾಯಿ ಇವಾಗ ಮಲಗಿಸೋ ಪ್ರಯತ್ನ ಇದ್ದಾರೆ. ಜಯವಾಗಲಿ. ಎರಡನೇ ರೌಂಡ್ ಮಗು ಮಲ್ಗೈತೆ, ಪಾಪು ನಿದ್ದೆ ಮಾಡ್ತೈತೆ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆನಾ 6 ಗಂಟೆಗೆ ನಿದ್ದೆ ಮಾಡಿರೋದು. ಆಗ್ಲೇ 2 ಸತಿ ಎದ್ದೊಳಕ್ ಟ್ರೈ ಮಾಡೈತೆ. ನಾವು ಜುಗಾಲಿ ಆಡ್ಸಿ ನಿದ್ದೆ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ತಿರ್ಗಾ ಮಲಗ್ಸೀನಿ. ಎಷ್ಟು ಗಂಟೆಗೆ ಎದ್ದೊಳುತ್ತೆ ಅಂತ ನೋಡೋಣ ಆಯ್ತಾ. ಮಗು ಇನ್ನು ಆಟ ಆಡ್ತಾನೆ ಐತೆ ನೋಡ. ಎಷ್ಟೊತ್ತು ಇವತ್ತು ಮಲಗುತ್ತೆ ಅಂತ. ನಾರ್ಮಲ್ ಆಗಿ 1 ಗಂಟೆಗೆ ಮಲಗುತ್ತೆ. ಇವತ್ತು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆಗ್ಲೇ 2 ರೌಂಡ್ ನಿದ್ದೆ ಮಾಡೈತೆ, ಬೆಳಗ್ಗೆ ಒಂದ್ಸತಿ ಮಧ್ಯಾಹ್ನ ಒಂದ್ಸತಿ. ಇವಾಗ ಮಗು 3ನೇ ರೌಂಡ್ ಮಲಗಿದೆ. ಎಷ್ಟು ಗಂಟೆಗೆ ಮಲಗಿಯೋದು? 9:30 ಮಲಗಿಯೋದು. ಇವಾಗ ಟೈಮ್ 10:30 ಗಂಟೆ. ಇವಾಗ ಟೈಮ್ 10 ಗಂಟೆ ಆಗ್ತೈತೆ. 9:30 ಮಲಗಿದ್ದು ಮಗು. ಇವಾಗ ತಿರ್ಗಿ ಎಷ್ಟು ಗಂಟೆಗೆ ಎದ್ದೇಳುತ್ತೆ ಅಂತ. ನಮ್ಮ ಮಗು ಆಗ್ಲೇ ತಿರ್ಗಾ ಎದ್ಬಿಡ್ತು. ಜಸ್ಟ್ ವಿಡಿಯೋ ಮಾಡಿ ಇನ್ನೂ 5 ನಿಮಿಷ ಆಗಿರ್ಲಿಲ್ಲ. 3 ರೌಂಡ್ ನಿದ್ದೆ ಆಗಿದೆ. मेरी अम्मा
ನಾವು ನಿದ್ದೆ ಆಗೈತೆ ಇವಾಗ ರೈಟ್ ಎಷ್ಟು ಗಂಟೆಗೆ ಮಲಗೋದು ಗೊತ್ತಿರು का उठाने ना देखो 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 कैसा करती है ಲಾಸ್ಟ್ ಎದ್ದಿದ್ದು 10:30 10 10 ಗಂಟೆ ಗಂಟೆ 10:30 ಗಂಟೆ ಮೇಡಮ್ ಇನ್ನೂ ಮಲಗಿಲ್ಲ ಇನ್ನೂ ಆಟದ ಮೂಡಲ್ಲ ಇದ್ದಾರೆ ಇವಾಗ ಟೈಮು 11:30 ಇವಾಗ ಕೆಳಗಿಂದ ಮೇಲ್ಗಡೆ ಬರ್ತಿದ್ದಾರೆ ಇನ್ನೂ ಮಲಗಲ್ಲ ಇನ್ನು 11:30 1 ಗಂಟೆವರೆಗೂ ಮಲಗೋದು ಮೇಡಮ್ ತನ್ವಿ ಮೇಡಮ್ ಕಷ್ಟ ಇದೆ ಗುರು ಮಕ್ಳನ್ನ ಸಾಕೋದು ಬೆಳ್ಸೋದು ಮಂದಿಗೆ ಕೇಳಿ ಇಷ್ಟ ಮಾಡ್ತಿದ್ದೀರಾ ನಾವು 6 ತಿಂಗಳಿಂದ ನೋಡ್ತಾ ಇದೀವಲ್ಲ ಏನ್ ಮಾಡ್ಬೇಕು ನೋಡುದ ಕಷ್ಟ ಐತೆ ಎಲ್ಲ ತಾಯಿದ್ದು ಕಾಲ್ ಮುಗಿಲೇಬೇಕು ನಮಸ್ಕಾರ ಹಾಕ್ಲೇಬೇಕು ಆರ ಹಾಕ್ಲೇಬೇಕು ದೇವ್ರು ಎಲ್ಲಿದ್ದಾನೆಲ್ಲೋ ಗೊತ್ತಿಲ್ಲ ದೇವ್ರಂತ ಬಿಟ್ಟಿರೋದೆ ತಾಯಿಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಳನ್ನ ಚಿನ್ನ ತರ ತನ್ವಿ ಎಷ್ಟು ಗಂಟೆಗಮ್ಮ ಮಲ್ಗೋದು ಅಳೋದು ಆಟ ಆಡೋದು ಇನ್ನು ಬಿಕ್ಕೈತೆ ಆಮ್ ಖಲಾಯ್ಕಿಸೆ मम्मी क्या बोलेंगे बच्चे साई बाबा 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 साई राम ನಮ್ಮ ಪಾಪ ಇನ್ನೂ ಮಲಗಿಲ್ಲ ಇನ್ನು ಮಲಗಕ್ಕೆ ಟೈಮ್ ಆಗುತ್ತೆ ನೋಡಿ ಆಟ ಆಡ್ತೀವಿ ನೋಡಿ ಆಟ ಆಡ್ತೀವಿ ರಂಪಾಟ ಸ್ಟಾರ್ಟ್ दिख रहे बच्चे बिक्री हाथ पान दिख जा ಎಲ್ಲರೂ ಸಮಾಧಾನ ಮಾಡ್ಬೇಕು ನಮ್ಮ ನಮ್ಮ ವೈಫು ನಮ್ಮನೆ ನಮ್ ಗೆಸ್ಟ್ ಬಂದಿದ್ದಾರೆ ಎಲ್ಲರೂ ಸಮಾಧಾನ ಮಾಡ್ತಿದ್ದಾರೆ तन्वी रानी मेरा बंगारा मेरे शिंगोरा राजा पाहुना तुन्ना ಟೈಮ್ 12 ಗಂಟೆ ಆಯ್ತು ಲೈಟ್ಸ್ ಆಫ್ ಆಗ್ಬಿಟ್ಟಿದೆ ನಾನ್ ಹಾಲಲ್ಲಿ ಮಲಗೋದಲ್ಲ ಮನೆಯಿಂದ ರೂಮಿಂದ ಬೆಡ್ಡಿಂದ ಆಚೆ ಓಡಿಸ್ಬಿಟ್ಟ ಅಮ್ಮ ಮಗಳು ಸರಿ ನನ್ನ वही सब बोलो ಓಡಿಸ್ಬಿಟ್ಟಿರೋದೆ ಮಲ್ಗಕ್ಕೆ ಎಲ್ಲಿ ಜಾಗ ಕೊಡ್ತಾರೆ ಇಷ್ಟೇ ಜಾಗ ಕೊಡ್ತಾರೆ ಮಲಿಕಾ ಇಲ್ಲ ಅಂದ್ರೆ ಹೋಗು ಅಂತ ಇನ್ನು ಲೈಟ್ ಆಫ್ ಆಗಿದ ಮಗು ಮಲ್ಗೈತೆ ಅನ್ಕೊಂಡ್ಬಿಡಿ ಇನ್ನು ವಾರ್ಮ್ ಅಪ್ ಆಗ್ತಿದ್ದೆ ಇನ್ನು 1 ಗಂಟೆ ತನಕ ಟೈಮ್ ಐತೆ ಮಲ್ಗಕ್ಕೆ ಇವಾಗ ಟೈಮು 12 ಗಂಟೆ ತುಮ್ನಾ मंडे गली का संडे भेजा तुम बाजू वाली कैसा ढूंढी देखो मेरा नाम तुम पहले भेजे क्यों ना भेजे देखो पे दे वो सुने फोटो देखो मान ನಮ್ ವೈಫ್ ಸೋಷಿಯಲ್ ಮೀಡಿಯಾದಲ್ಲ ಅಕ್ಕಪಕ್ಕ ನೇಬರ್ಸ್ ಫ್ರೆಂಡ್ಸ್ ಮಾಡ್ಕೊಂತಿದ್ದಾರೆ ನಮ್ಗೆ ಯಾವ ಆಗ್ತಿಲ್ಲ ನೋಡಿ ಮೇನ್ ಲೈಫಲ್ಲೇ ಫ್ರೆಂಡ್ಸ್ ಆಗ್ತಿಲ್ಲ ನೀನು ಕುಡಿಯಮ್ಮ ನೀನ್ ಹಾಲ್ನ ಬಾಯ್ ಮಗು ಹೊರಗೆ ಇನ್ನೂ 5 ನಿಮಿಷ ಐತೆ ಅದನ್ನ ಬಟ್ಟು ಇವಾಗ ಅವ್ರ ಅಮ್ಮ ಇಟ್ಕೊಂಡು ಆಡ್ತಾರೆ ನೋಡಿ ಸೌಂಡ್ ಕತ್ಲಲ್ ಮುಗ ಕಾಣಿಸ್ತಾರೆ ವಾಯ್ಸ್ ಕೇಳಿಸ್ತೈತೆ ನಿಮ್ಗೆ ಓಹೋ ಕಿವಿಗಳು ಗುಯ್ ಅಂತದೆ ಅವಳೆ ಕೃಷ್ಣಮ್ಮ ಆಗ್ಬಿಟ್ಟಾಳ ನಮ್ಮ ಮಗು ನಮ್ಮಮ್ಮ ಎದ್ದು ಬಂದು ನಮ್ಮ ಅಮ್ಮನು ಬಂದು ಅವ್ರು ಸಮಾಲ್ಸಕ್ಕಾಗಿಲ್ಲ ಹೋಗ್ಬಿಟ್ಟು 2 ತರ ಮಕ್ಳು ನೋಡಿದೀನಿ ಒಂದು ಸೈಲೆಂಟ್ ಇನ್ನೊಂದು ವೈಲೆಂಟ್ ನಮ್ಮ ಮಗಳು ಸೆಕೆಂಡ್ ಕ್ಯಾಟಗರಿ ಫುಲ್ ವೈಲೆಂಟ್ ಅಷ್ಟೇ ನಗ್ತಾಳೆ ಅಷ್ಟೇ ಅಳ್ತಾಳೆ ಸಾಂಗ್ ಸ್ಟಾರ್ಟ್ ಆಯ್ತು ಕೇಳಿಸ್ತೀವಿ ಬನ್ನಿ ಸಾಂಗ್ क्या एक्सप्रेस का साउंड है वाली नहीं मालिन सो ನನ್ನ ಮಗಳು ಸತಾಯಿಸೋದು ನಿಮ್ಗೆ 1% ತೋರಿಸಿಲ್ಲ ಇನ್ನು
ಎಷ್ಟು ಅಟೆಂಪ್ಟ್ಸ್ 3-4 ಅಟೆಂಪ್ಟ್ಸ್ ನಿದ್ದೆ ಮಾಡ್ಸಕ್ಕೆ ಪ್ರಯತ್ನ ಪಡ್ತಿರೋದು, ಇನ್ನು ನಿದ್ದೆ ಮಾಡ್ತಿಲ್ಲ. 1 ಗಂಟೆ ತನಕ ಕಾಯ್ಬೇಕು. midnight 1 o'clock. ಮೇಂಟೈನ್ ಮಾಡಕ್ ಕಷ್ಟ ಇದ್ದಾವೆ ಮಕ್ಳನ್ನ. ಎಲ್ಲ ಅಜ್ಜಿದಿರು, ಅಮ್ಮಂದಿರು, ತಾಯಿದಿರು, ಎಂತಿದ್ದಿರ್ಗೆಲ್ರು, ಎಲ್ಲ ಎಂತಿಗೂ, ಎಲ್ಲ ತಾಯಿಗೂ, ಎಲ್ಲ ಅಜ್ಜಿಗೂ ಒಂದು ದೊಡ್ಡ ನಮಸ್ಕಾರ ಮಾಡಿ. ಟೈಮ್ ಇವಾಗ 1 ಗಂಟೆ. ದಿನಾಗ್ಲೂ ಮಲ್ಗೋದಿದ್ದೆ ಪ್ಯಾಟರ್ನ್. 11 ಗಂಟೆಗೆ ಎದ್ದೇಳೋದು, 1 ಗಂಟೆಗೆ ಮಲ್ಗೋದು. ಆ ಮಧ್ಯದಲ್ಲಿ ಇರೋದು ಒಂದು ಆಟ ಇದೆ ನೋಡಿ. ಆ ಆಟನೂ ಖುಷಿ ಆಗುತ್ತೆ, ಅಳ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ, ಆ ಸತಾಯಿಸ್ಬೇಕಾದ್ರೆ ಒಂದು ಟೆನ್ಷನ್ ಆಗೋದಿದೆಯಲ್ಲ, ಯಾಕೆ ಕೇಳ್ತೀರಾ? ಏನೋ ಪಾಪ ಮಲಗಿದ್ದೆ, ನಾವು ಮಲಗೋಣ. ಹ್ಯಾವ್ ಗ್ರೇಟ್ ಡೇ. ಬಾಯ್ ಬಾಯ್ ಬಾಯ್. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ನೈಟ್ ಶೂಟ್ ಮಾಡ್ತೀನಿ. ನಮ್ಮ ಪಾಪನು ನೈಟ್ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಯಿತ್ತು. ನಾನು ಕೆಲಸ ಮಾಡ್ಬೇಕಾದ್ರೆ ನೋಡಿ 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 ಅವ್ರ ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಆ ತಾಯಿ ನೋಡಿ 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 ಅವಳು ನೈಟ್ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೋ ಹೋಗ್ತಾ 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 ಅದೆಲ್ಲ ನಾರ್ಮಲ್ ಆಗಿಬಿಡುತ್ತೆ. ನಾನು ಅದನ್ನೊಂದು ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕೆ ಅದಕ್ಕಾಗಿನೇ ವಿಡಿಯೋ ಮಾಡಿದ್ದು. ಹ್ಯಾವ್ ಎ ಗ್ರೇಟ್ ಡೇ, ವರ್ಕ್ ಆನ್ ಸ್ಕಿಲ್, ವರ್ಕ್ ಆನ್ ಡ್ರೀಮ್, ಲವ್ ಯು ಆಲ್, ಬಾಯ್, ಸಿ ಯು ಇನ್ ದ ವಿಡಿಯೋ.